ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ರ ಆಂಕರ್ ಅನುಶ್ರೀ. ಶುಭ ಸುದ್ದಿಯನ್ನ ಆಂಕರ್ ಅನುಶ್ರೀ ಅವರು ಕೊಟ್ಟಿದ್ದಾರೆ. ರೋಷನ್ ಹಾಗೆ ಆಂಕರ್ ಅನುಶ್ರೀ ಇವರಿಬ್ಬರು ಒಂದು ಶುಭ ಸುದ್ದಿಯನ್ನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ನಿರೂಪಕಿ ಆದಂಥ ಆಂಕರ್ ಅನುಶ್ರೀ ಅವರು ಒಂದು ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸೊ ಆ ಶುಭ ಸುದ್ದಿ ಏನು, ಸೊ ಅಷ್ಟಕ್ಕೂ ಏನಾಯಿತು, ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ರ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೀವೇನಾದರೂ ನಮ್ಮ ಈ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಪೇಜನ್ನು ಫಾಲೋ ಮಾಡಿ. ಈಗೀಗ ನೋಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಸುದ್ದಿಗಳು ಟ್ರೆಂಡ್ನಲ್ಲಿ ಇದಿವೆ. ಅಂದರೆ ಆಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥ ಸುದ್ದಿ ಕೂಡ ಈಗ ಟ್ರೆಂಡ್ನಲ್ಲಿ ಇದೆ. ಸೊ ಈಗ ಹೇಳಬೇಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಅವರು ಅಂದರೆ ಮೊನ್ನೆ ಅಷ್ಟೇ ಆಗಸ್ಟ್ ಅಲ್ಲಿ ಮದುವೆ ಆಗಿದ್ದರು. ಸೊ ಆಗಸ್ಟ್ 28ರಂದು 2025ರಲ್ಲಿ ಒಂದು ಆಂಕರ್ ಅನುಶ್ರೀ ಅವರು ಅಂದರೆ ಹೋದ ವರ್ಷ ಆಗಸ್ಟ್ನಲ್ಲಿ ಒಂದು ಮದುವೆಯನ್ನು ಆಗಿದ್ರು. ಖಂಡಿತವಾಗ್ಲೂ ಇವರು ಮದುವೆಯಾಗಿ ಖಂಡಿತವಾಗ್ಲೂ ಕೇವಲ 1 ವರ್ಷ ಕೂಡ ಆಗಿಲ್ಲ. ಸೊ ಈಗಲೇ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಸೊ ಇವರು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ರ, ಸೊ ಅಷ್ಟಕ್ಕೂ ಏನಾಯ್ತು ಅಂತಕ್ಕಂಥದನ್ನ ಖಂಡಿತವಾಗ್ಲೂ ನೋಡೋದಾದ್ರೆ ಖಂಡಿತವಾಗ್ಲೂ ಇದು ಒಂದು ಶುಭ ಸುದ್ದಿ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಇದು ಒಂದು ಸುಳ್ಳು ಸುದ್ದಿನ ಅಥವಾ ನಿಜಾನ, ಸೊ ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಯೋಚನೆಯನ್ನ ಮಾಡೋದಾದ್ರೆ ಖಂಡಿತವಾಗ್ಲೂ ಹೇಳ್ಬೇಕಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಅವರು ಹಾಗೆ ರೋಷನ್ ಅವರು ಒಂದು ತುಂಬಾನೇ ಚೆನ್ನಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಆಂಕರ್ ಅನುಶ್ರೀ ಹಾಗೆ ರೋಷನ್ ನಡುವೆ ಕಲಹ ಬಂದಿದೆ. ಸೊ ಇವರಿಬ್ಬರು ಜಗಳ ಆಡಿದ್ದಾರೆ, ಕೋರ್ಟ್ ಮೆಟಲ್ ಅನ್ನೇ ಏರಿದ್ದಾರೆ ಆಂಕರ್ ಅನುಶ್ರೀ ಅವರು ಅಂತಕ್ಕಂಥ ಮಾತುಗಳು ತುಂಬಾನೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇದ್ವು. ಸೊ ಖಂಡಿತವಾಗ್ಲೂ ಯಾವ ರೀತಿಯ ಕೂಡ ಜಗಳ ಇವರಿಬ್ಬರ ನಡುವೆ ಇಲ್ಲ. ಆಂಕರ್ ಅನುಶ್ರೀ ಆಗಿರ್ಬೋದು ಹಾಗೆ ರೋಷನ್ ಆಗಿರ್ಬೋದು ತುಂಬಾನೇ ಒಂದು ಚೆನ್ನಾಗಿದ್ದಾರೆ. ಆಂಕರ್ ಅನುಶ್ರೀ ಅವರೇ ಸ್ವತಃ ತಾವೇ ಹೇಳಿಕೊಂಡಿದ್ದಾರೆ, ನಾನು ಇಷ್ಟು ದಿನ ಕೆಲಸ ಅಂತ ಬಡ್ಕೊಳ್ತಾ ಇದ್ದೆ, ಯಾವಾಗಲೂ ಆಂಕರಿಂಗ್ ಅಂತ ಬಡ್ಕೊಳ್ತಾ ಇದ್ದೆ. ಸೊ ಯಾವಾಗಲೂ ನನ್ನ ಜೀವನವು ಕೆಲಸದಲ್ಲೇ ಕಳೆದೋಗಿದೆ. ಈಗ ಸುಮಾರು 30 ವರ್ಷಗಳಿಂದ ನನ್ನ ಜೀವನ ಕೆಲಸದಲ್ಲೇ ಕಳೆದೋಗಿದೆ. ಇನ್ನು ನಾನು ಸ್ವಲ್ಪ ನನ್ನ ಜೀವನ ಕಡೆ ಗಮನವನ್ನು ಕೊಡಬೇಕು. ನನ್ನ ಪತಿ ಆದಂಥ ರೋಷನ್ಗೆ ಕೆಲವೊಂದಿಷ್ಟು ಟೈಮನ್ನು ಕೊಡಬೇಕು. ನಮ್ಮ ಅತ್ತೆ ಮಾವಂದಿರಿಗೆ ನಾನು ಕೆಲವೊಂದಿಷ್ಟು ಟೈಮನ್ನು ಕೊಡಬೇಕು. ನಾನು ಮನೆಯಲ್ಲಿ ಕೆಲವೊಂದಿಷ್ಟು ಟೈಮನ್ನು ಕಳಿಬೇಕು ಅಂತಕ್ಕಂಥದ್ದನ್ನ ಆಂಕರ್ ಅನುಶ್ರೀ ಅವರು ಸೊ ಮಾಧ್ಯಮದ ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ತಾವೇ ಒಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆಗಿರ್ಬೋದು, ಸೊ ಎಲ್ಲ ಕಡೆ ತಾವೇ ಒಂದು ಹಂಚಿಕೊಂಡಿದ್ದಾರೆ. ಸೊ ಒಂದು ಪ್ರಾಡ್ಕಾಸ್ಟ್ ಅನ್ನ ಕೂಡ ಮಾಡಿದ್ರು. ಸೊ ಆ ಒಂದು ಪ್ರಾಡ್ಕಾಸ್ಟ್ ನಲ್ಲಿ ಖಂಡಿತವಾಗ್ಲೂ ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ, ನನ್ನ ಜೀವನವು ಇದರಲ್ಲೇ ಕಳೀತಾ ಇದೆ. ಸೊ ಖಂಡಿತವಾಗ್ಲೂ ನಾನು ಇನ್ಮೇಲೆ ನನ್ನ ಫ್ಯಾಮಿಲಿಗೆ ಟೈಮ್ ಅನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸೊ ಇದ್ರದ್ದಾದ ನಂತರ ಏನಪ್ಪಾ ಅಂತಂದ್ರೆ ಖಂಡಿತವಾಗ್ಲೂ ಆಂಕರ್ ಅನುಶ್ರೀ ಅವರು ಮತ್ತೊಂದು ಮಾತನ್ನ ಅಲ್ಲಿ ಹೇಳ್ತಾರೆ, ನನ್ನ ಮಗಳಿಗೆ ನನ್ನ ಮಗನಿಗೆ ಖಂಡಿತವಾಗ್ಲೂ ನಾನು ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಅಡ್ಮಿಷನ್ ಮಾಡಿಸ್ತೀನಿ. ಸರ್ಕಾರಿ ಶಾಲೆಯಲ್ಲಿ ನನ್ನ ಮಗನನ್ನ ಅಥವಾ ನನ್ನ ಮಗಳನ್ನ ಖಂಡಿತವಾಗ್ಲೂ ಸರ್ಕಾರಿ ಶಾಲೆಯಲ್ಲೇ ಕಲಿಸ್ತೀನಿ ಅಂತಕ್ಕಂಥ ಮಾತನ್ನ ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಇದು ತುಂಬಾನೇ ಒಂದು ಖುಷಿ ವಿಷಯ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಆಂಕರ್ ಅನುಶ್ರೀ ಪತಿ ರೋಷನ್ ಆಗಿರ್ಬೋದು, ಇವರು ಒಂದು 100 ಕೋಟಿಯ ಒಡೆಯರಾಗಿದ್ದಾರೆ. ಹತ್ತತ್ರ ಇವರು 100 ಕೋಟಿಯ ನೆಟ್ವರ್ತ್ ಇದೆ. ಸೊ ಇವರು ಇಷ್ಟೊಂದು ನೆಟ್ವರ್ತ್ ಇವರದ್ದು ಇದೆ. ಖಂಡಿತವಾಗ್ಲೂ ಆಂಕರ್ ಅನುಶ್ರೀ ಅವ್ರದ್ದು ಕೂಡ ತುಂಬಾನೇ ಒಂದು ಒಳ್ಳೆಯ ನೆಟ್ವರ್ತ್ ಇದೆ. ಸೊ ತುಂಬಾನೇ ಒಂದು ಚೆನ್ನಾಗಿ ಸಂಬಳ ಕೂಡ ಬರುತ್ತೆ. ಸೊ ಇಂಥ ಒಂದು ದೊಡ್ಡ ಸ್ಟಾರ್ ಆಗಿರೋದ್ರಿಂದ ಇವರು ಒಂದು ದೊಡ್ಡ ಆಂಕರ್ ಅನುಶ್ರೀ ದೊಡ್ಡ ಆಂಕರ್ ಆಗಿರೋದ್ರಿಂದ ಇವರು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದ್ರೂ ಕೂಡ ಖಂಡಿತವಾಗ್ಲೂ ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತೀನಿ ಅಂತಕ್ಕಂಥ ಹಠ ಇದೆಯಲ್ಲ, ಅದು ತುಂಬಾನೇ ಒಂದು ಒಳ್ಳೆಯದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ವಿದ್ಯಾರ್ಥಿ ಆಗಿರಲಿ, ಯಾವುದೇ ಒಂದು ವಿದ್ಯಾರ್ಥಿನಿ ಆಗಿರಲಿ, ಅವರನ್ನ ಒಂದು ಖಾಸಗಿ ಶಾಲೆಗೆ ಸೇರಿಸ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ನಡೀತಾ ಇದೆ. ಸರ್ಕಾರಿ ಶಾಲೆಗಳು ದಿನದಿಂದ ದಿನಕ್ಕೆ ಒಂದು ಮುರಿತಾ ಬೀಳ್ತಾ ಇವೆ. ಸೊ ಖಂಡಿತವಾಗ್ಲೂ ಸರ್ಕಾರಿ ಶಾಲೆಗಳು ಕಮ್ಮಿ ಆಗ್ತಾ ಬರ್ತಾ ಇವೆ. ಸರ್ಕಾರಿ ಶಾಲೆಗೆ ಯಾರು ಸೇರಿಸ್ತಾ ಇಲ್ಲ ತಮ್ಮ ಮಕ್ಕಳನ್ನ. ಸರ್ಕಾರಿ ಶಾಲೆಗಳು ದಿನದಿಂದ ದಿನಕ್ಕೆ ಮುಚ್ಚೋಗ್ತಾ ಇವೆ. ಸೊ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತೀನಿ ನಾನು ಖಂಡಿತವಾಗ್ಲೂ ಅಂತಕ್ಕಂಥದನ್ನ ಆಂಕರ್ ಅನುಶ್ರೀ ಅವರು ಹೇಳಿರೋದು ತುಂಬಾನೇ ಒಂದು ಒಳ್ಳೆಯ ವಿಷಯ, ತುಂಬಾನೇ ಎಲ್ರಿಗೂ ಸಂತೋಷವನ್ನ ಮೂಡಿಸಿತ್ತು. ಇನ್ನು ಇವರು ಗರ್ಭಿಣಿಯಾಗಿದ್ದಾರೆ, ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ನ್ಯೂಸ್ಗಳು ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಸೊ ಇದು ಖಂಡಿತವಾಗ್ಲೂ ಸುಳ್ಳು ಸುದ್ದಿ ಅಂತಕ್ಕಂಥದನ್ನ ಹೇಳ್ಬೋದು. ಸೊ ಯಾವುದೇ ರೀತಿಯ ಇವರ ನಡುವಿನ ಒಂದು ಮಗುವಿನ ವಿಷಯ ಆಗಿರ್ಬೋದು, ಶುಭ ಸುದ್ದಿಯ ವಿಷಯ, ಯಾವುದೇ ರೀತಿಯ ಒಂದು ಸುದ್ದಿಗಳು ಬಂದಿಲ್ಲ. ಸೊ ಅವರಾಗೆ ಸ್ವತಃ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಳ್ತಾರೆ. ಆ ರೀತಿ ಏನಾದರೂ ಆದರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.